ಗುಪ್ತ ನಿಧಿಗಾಗಿ 1.5 ವರ್ಷದ ಗಂಡು ಮಗುವನ್ನ ಬಲಿ ಕೊಡಲು ಯತ್ನಿಸುತ್ತಿದ್ದ ವೇಳೆ ಮಾಹಿತಿ ಪಡೆದ ಅಧಿಕಾರಿಗಳು ಕೂಡಲೇ ಧಾವಿಸಿ ಮಗುವನ್ನ ರಕ್ಷಿಸಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆದಿದೆ. ಸೈಯದ್ ಇಮ್ರಾನ್ ಅವರ ಮನೆಯಲ್ಲಿ ಗುಪ್ತ ನಿಧಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಮನೆಯ ಒಂದು ಸ್ಥಳದಲ್ಲಿ ಗುಂಡಿಯನ್ನ ತೋಡಲಾಗಿತ್ತು. ದತ್ತು ತೆಗೆದುಕೊಂಡ 1.5 ವರ್ಷದ ಮಗುವನ್ನ ಬಲಿ ಕೊಡಲು ಸಿದ್ಧಗೊಳಿಸಲಾಗಿತ್ತು. ಕೂಡಲೇ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ಮನೆಗೆ ತಲುಪಿದ್ರು. ಕೋಣೆಯ ಒಂದು ಸ್ಥಳದಲ್ಲಿ ಗುಂಡಿ ತೋಡಿ ಪ್ರಾರ್ಥನೆಯನ್ನ ಮಾಡಲಾಗ್ತಿತ್ತು. ಪೊಲೀಸರು ಬಂದಾಗ ಆಚರಣೆಯನ್ನ ನಿಲ್ಲಿಸಲಾಯಿತು. ಬಲಿ ಕೊಡಲು ಸಜ್ಜಾಗಿದ್ದ ಮಗುವನ್ನ ವಶಪಡಿಸಿಕೊಳ್ಳಲಾಗಿದೆ. ಮಗುವನ್ನ ಮಕ್ಕಳ ಕಲ್ಯಾಣ ಕೇಂದ್ರಕ್ಕೆ ಕರೆದೊಯ್ಯಲಾಗಿದ್ದು ಘಟನೆಯ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇವತ್ತು ಬಟ್ಟೆಗಳನ್ನ ಖರೀದಿ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಬೇಕಾಗತ್ತೆ. ಆದ್ರೆ ಕೇವಲ 130 ರೂಪಾಯಿ ಕೊಟ್ರೆ ಸಾಕು, ಅಂದ ಚಂದದ ಬಟ್ಟೆಗಳು ನಿಮಗೆ ಸಿಗುತ್ತೆ. ನಿಮ್ಮದೇ ಮೂಧೋಳದಲ್ಲಿ A to Z ಬಿಗ್ ಬಜಾರ್ಗೆ ಬಂದ್ರೆ ಸಾಕು, ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಕಲರ್ ಬಟ್ಟೆಗಳು, ಮಹಿಳೆಯರ ಸೀರೆಗಳು, ಕ್ಯಾಶುವಲ್ ಡ್ರೆಸ್ಸಸ್, ಒಳ ಉಡುಪುಗಳು ಕೇವಲ 130 ರೂಪಾಯಿಗೆ ಮಾರಾಟಕ್ಕಿವೆ. ಜೊತೆಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸ್ಟೈಲಿಶ್ ಬಟ್ಟೆಗಳು ಲಭ್ಯವಿದೆ. ಇದಲ್ಲದೆ ಪರ್ಸ್, ಹ್ಯಾಂಡ್ ಬ್ಯಾಗ್, ಚಪ್ಪಲ್, ಮನೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ವಸ್ತುಗಳು, ಪಾತ್ರೆಗಳು ಕೂಡ 130 ರೂಪಾಯಿಗೆ ಖರೀದಿಸಿ ಖುಷಿ ಪಡಿ. ಈ ಬಂಪರ್ ಆಫರ್ ಜನವರಿ 15ರ ತನಕ ಮಾತ್ರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.